ನಮಸ್ಕಾರ ಸ್ನೇಹಿತರೆ, ಎಲ್ಲ ನಮ್ಮ ಅಭಿಮಾನಿ ದೇವರುಗಳಿಗೂ ಹಾಗೂ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ, ಈ ದಿನ ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಅಣ್ಣನವ್ರಿಗೆ ನಮಗೆ ಒಂಥರ ಅವ್ರಿಗೆ ಕರ್ನಾಟಕ ಪ್ರಶಸ್ತಿ ಕೊಟ್ಟಿರೋದು ತುಂಬ ಸಂತೋಷಕರ. ಆದ್ರೂ ನಮ್ಮ ಅವ್ರಿಗೆ ಮೊದಲೇ ಕೊಟ್ಟಿದ್ರೆ ಅವರಿದ್ದಾಗ ಎಷ್ಟು ಖುಷಿ ಇತ್ತೋ, ಅವ್ರು ಯಾವ ರೀತಿ ಸಂತೋಷ ಪಡ್ಬೋದಾಯಿತೋ ಅದೇ ರೀತಿ ನಮಗೆ ಈಗ ನೋಡಿ ಕೊಟ್ಟ ಮೇಲೆ ಅವ್ರು ಇದ್ದಿದ್ರೆ ನಮ್ಗೆ ಎಷ್ಟೋ ಚೆನ್ನಾಗಿತ್ತು ಅಂತ ಪ್ರತಿಯೊಬ್ಬ ಅಭಿಮಾನಿಗೂ ಈಗಲೂ ಸುಧಾ ಅದು ಜ್ಞಾಪಕ ಬರ್ತದೆ. ಅದಕ್ಕೋಸ್ಕರವಾಗಿ ಇರಲಿ, ಏನೋ ಅವ್ರಿಗೆ ಇವಾಗ ಯಾರೋ ಅದು ದೊರಕಿದೆಯಲ್ಲ ಅಂಥೇಳಿ ನಾವು ಈ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ನಮಸ್ಕರಿಸುತ್ತಾ, ಹಾಗೂ ಎಲ್ಲ ನಮ್ಮ ಸರ್ಕಾರದ ಪ್ರತಿಯೊಬ್ಬರು ಎಲ್ಲ ಒಂದು ಒತ್ತು ಕೊಟ್ಟು ಅವ್ರಿಗೆ ಈ ಪ್ರಶಸ್ತಿಯನ್ನು ನೀಡಿರೋದು ತುಂಬ ಸಂತೋಷಕರ ಅಂಥೇಳಿ. ಯಾಕೆಂದರೆ ಅವ್ರು ಇದ್ದಿದ್ರೆ ನಮಗೆ ತುಂಬ ಸಂತೋಷ ಆಗೋದು ಕೊಟ್ಟಿದ್ರು. ಆದರೂ ಅವರು ಇದ್ರೂ ನಮ್ಮ ಅಭಿಮಾನಿಗಳು ತುಂಬ ಸಂತೋಷ ಪಡ್ತಾರೆ. ಇವತ್ತು ಆ ಅಭಿಮಾನಿಗೋಸ್ಕರವಾಗಿ ಆ ದೇವರು ಅವರನ್ನು ಆತ್ಮಕ್ಕೆ ಶಾಂತಿ ಸಿಗಲಿ ಈಗಲೇ ಯಾರು ಅಂತ ಹೇಳ್ತಾ. ಯಾಕೆಂದ್ರೆ ನೋಡಿ, ಮೊನ್ನೆ ತಾನೇ ಆದಂಥ ದುರ್ಘಟನೆ ನಮ್ಗೆ ತುಂಬ ಸಹಿಸೋಕ್ಕೆ ಆಗಲ್ಲ. ಆ ಥರದ ಘಟನೆ ಮಾಡಿದ್ರು ಅಭಿಮಾನಿ ಸ್ಟುಡಿಯೋನಲ್ಲಿ. ನಮ್ಮ ಭಾರ್ಗವ ವಿಷ್ಣುವರ್ಧನ್ರವರ ಸಮಾಧಿಯನ್ನು ತೆರವುಗೊಳಿಸಿ ಅದನ್ನು ನೋಡೋಕ್ಕೆ ಒಂಥರ ಯಾವ ರೀತಿ ಕಣ್ಣೀರು ಬರುತ್ತಾ, ದುಃಖ ಅದು ಮಾಡಬಾರ್ದು. ಅದಕ್ಕೋಸ್ಕರ ಇನ್ನು ಮುಂದೆ ಯಾರೇ ಆಗಲಿ ಪಾಪ ಅವ್ರನ್ನ ಆ ರೀತಿ ಮಾಡೋಕ್ಕೆ ಹೋಗಬಾರ್ದು. ಅವ್ರಿಗೆ ಪ್ರತಿಯೊಬ್ಬರಿಗೂ ಆ ಕಲಾವಿದರು ಎಲ್ಲರೂ ಒಂದೇ ಅಂಥೇಳಿ ಅವರು ಮುಂದಿನ ದಿನಗಳಲ್ಲಿ ಅವ್ರಿಗೆ ಯಾವ ರೀತಿ ಗೌರವವನ್ನು ಕೊಡಬೇಕು ಆ ರೀತಿ ಕೊಟ್ಕೊಂಡು ಮಾಡ್ಕೊಂಡು ಹೋಗಬೇಕು ಅಂತ ನಾನು ಹೇಳ್ತಾ. ನೋಡಿ, ಆ ಸಮಾಧಿನ ನೆಕ್ಸ್ಟು ಅಲ್ಲಿಂದೇ ಕಟ್ಟಿಸ್ಬೇಕು, ಅವರು ಅಲ್ಲೇ ಮಾಡಬೇಕು ಅಂತ ಎಲ್ಲ ಅಭಿಮಾನಿಗಳು ತುಂಬ ಹೃದಯದಿಂದ ಹೇಳ್ಕೊತಾ ಇದ್ದಾರೆ. ಅದರಿಂದ ಈಗ ತಾನೇ ನಮ್ಮ ಸ್ನೇಹಿತರಾದ ರಾಜು ಅವರು ಹೇಳಿದ್ರು, ಸುದೀಪ್ ಅಣ್ಣವರು ಪಾಪ ಮುಂದೆ ನಿಂತ್ಕೊಂಡು ಅವರು ಎಲ್ಲ ಇದನ್ನು ಅವರ ಸಹಕಾರದಿಂದ ನಡೆಸ್ತಾವ್ರ. ನಡೀಲಿ, ಅವರು ಪಾಪ ಮುಂದೆ ನಿಂತ್ಕೊಂಡು ನಡೆದು ಅದನ್ನು ಮಾಡಿ ಅವ್ರಿಗೋಸ್ಕರ ಅವರ ಸ್ವಂತ ಮಗನ ರೀತಿಯೇ ಅವರು ಹೇಳ್ಕೊಂಡು ಒಬ್ಬರು ಮಾಡ್ತಾವ್ರೆ ಅಂದರೆ ನಮಗೂ ತುಂಬ ಸಂತೋಷ. ಅದರಿಂದ ಎಲ್ಲ ನನ್ನ ಕನ್ನಡ ಅಭಿಮಾನಿ ದೇವರುಗಳಿಗೂ ನಾನು ಹೇಳ್ತಾ ಇರೋದು, ಮತ್ತು ನೋಡ್ತಕ್ಕಂಥ ಎಲ್ಲ ಅವರ ಅಭಿಮಾನಿ ದೇವರುಗಳನ್ನ ಹೇಳ್ತಾ ಇರೋದು ಏನಂದರೆ, ನೋಡಿ ಇವಾಗಲೇ ಯಾರೋ ನಮ್ಗೆ ಒಂಥರ ಸಂತೋಷ ಅಂಥೇಳಿ ನನ್ನ ಎರಡು ಮಾತುಗಳನ್ನ ಆಡಿ ನಾನು ಮುಗಿಸ್ತಾ ಇದ್ದೀನಿ. ಅದೇ ರೀತಿ ಸರೋಜಿ ಅಮ್ಮ ಅವರಿಗೂ ಕೊಟ್ಟಿರೋದು ನಮ್ಗೆ ತುಂಬ ಸಂತೋಷ. ಅವರು ಪಾಪ ಒಳ್ಳೆಯ ಅದ್ಭುತ ಕಲಾವಿದೆ. ಅವರು ಮಾಡಿರ್ತಕ್ಕಂಥ ಫಿಲಮ್ನ ನೋಡ್ತಾ ಇದ್ದರೆ ಅಷ್ಟೇ ಕಣ್ಣೀರು ಬರ್ತಕ್ಕಂಥ ಫಿಲಮ್ಮು, ಅದೇ ಥರ ಸಂತೋಷದ ಫಿಲಮ್ಮು ಎಲ್ಲ ರೀತಿಯೂ ಮಾಡಿ ಇವತ್ತು ಅವರು ಕೊಟ್ಟಿರೋದು ನಮ್ಗೆ ತುಂಬ ಸಂತೋಷ. ಅದೇ ರೀತಿ ನಮ್ಮ ವಿಷ್ಣುವರ್ಧನ್ ಅವರು ಯಜಮಾನ ದಾದಾ ಒಳ್ಳೊಳ್ಳೆ ಫಿಲಮಲ್ಲಿ ಮಾಡಿರ್ತಕ್ಕಂಥ ಫಿಲಮ್ಗಳು ಇವತ್ತು ಜಿಗ್ಜರಲ್ಲಿ ಮಾಡಿರೋ ಫಿಲಮ್ಮು ನೋಡ್ತಾ ಇದ್ರೆ ಒಂಥರ ಸಂತೋಷ. ಅದನ್ನು ನೋಡ್ತಿರೋ ಅಷ್ಟೇ ಕಣ್ಣೀರು ಬರ್ತಕ್ಕಂಥ ಫಿಲಮ್ಮು. ಆದ್ದರಿಂದ ಪ್ರತಿಯೊಬ್ಬರಿಗೂ ಇವತ್ತು ನಮ್ಮ ಕೊಟ್ಟಿರೋದ್ರಿಂದ ಒಳ್ಳೆಯದಾಗಲಿ, ಅವರ ಆತ್ಮಿಕ ಶಾಂತಿ ಸಿಗಲಿ ಅಂತ ಎಲ್ಲರಿಗೂ ನನ್ನ ನಮಸ್ಕಾರವನ್ನು ತಿಳಿಸುತ್ತಾ ನನ್ನ ಮಾತು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ.